ನೀವೇನಾದ್ರು ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ಗಳ ಒಂದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಬೇಕು, ಅದ್ರ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಆಗಿರಬೇಕು ಅಂತ ಹುಡುಕ್ತಾ ಇದ್ದೀರಾ? ನಿಮಗೆ ಇಲ್ಲಿ ಮಂತ್ಲಿ ಸ್ಯಾಲ್ರಿ ಜೊತೆಗೆ ಬೋನಸ್ ಮತ್ತು ಇನ್ಸೆಂಟಿವ್ಸ್ನು ಕೂಡ ಕೊಡ್ತಾ ಇದ್ದಾರೆ. ಜಸ್ಟ್ 10th ಪಾಸ್ ಆಗಿದ್ದೀವಿ ಅಷ್ಟೇ, ನಾವು ಕಂಪ್ಲೀಟ್ಲಿ ಫ್ರೆಷರ್ಸ್, ಏನೂ ಸ್ಕಿಲ್ಸ್ ಇಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಈ ರೀತಿಯಾದಂಥ ಸಿಂಪಲ್ ರೋಲ್ ನಿಮಗೇನಾದರೂ ಬೇಕಿದ್ರೆ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದ್ರು ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದೆ. ಮಾರ್ನಿಂಗ್ 8 o'clock ಈವ್ನಿಂಗ್ 8 o'clock ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಒಂದು ಈಸಿ ಆದಂಥ ಕೆಲಸ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 10th ಪಾಸ್ ಆಗಿದ್ದೀವಿ ಅಷ್ಟೇ, ನಾವು ನಮ್ಗೆ ಏನೂ ಬರೋದಿಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ನಿಮ್ಮ ಒಂದು ಮೊಬೈಲ್ ಫೋನಿಂದ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಲ್ಯಾಪ್ಟಾಪ್ ಅಥವಾ ಇಂಟರ್ನೆಟ್ ಕನೆಕ್ಷನ್ಸ್ ಬೇಕೇ ಬೇಕು ಅನ್ನೋ ನೆಸೆಸಿಟಿ ಕೂಡ ಇಲ್ಲ. ಇಲ್ಲಿ ಜಸ್ಟ್ ಇನ್ಫಾರ್ಮೇಷನ್ಸ್ನ ಕೊಡೋ ಅಂಥದ್ದು ನಿಮ್ಮ ಕೆಲಸ. ಯಾವುದೇ ರೀತಿ ಸೇಲ್ಸ್ ಮಾಡೋ ನೆಸೆಸಿಟಿ ಇಲ್ಲ, ಟಾರ್ಗೆಟ್ಸ್ಗಳಿರೋದಿಲ್ಲ, ಆರಾಮಾಗಿ ಮಾಡುವಂಥ ಕೆಲಸ ಅಂತಲೇ ಹೇಳ್ಬೋದಾಗಿರುತ್ತೆ. ಇನ್ನು ನಾನಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಹೇಗೆ ಅಪ್ಲೈನ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ. ಹಾಗೆ ಆ ಫಾರ್ಮ್ನು ಕೂಡ ನಾನು ಡೈರೆಕ್ಟಾಗಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ಚೆಕ್ಔಟ್ನ ಮಾಡ್ಬೋದಾಗಿರುತ್ತೆ. ಒಂದು ಈಸಿ ಕಂಪ್ನಿ, ಒಳ್ಳೆ ಕಂಪ್ನಿ ಅಂತಲೇ ಹೇಳ್ಬೋದು. ಸೊ ನಿಮ್ಗೇನಾದರೂ ಈ ರೋಲಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಎಂಡವರೆಗೂ ನೋಡಿ. ಜೊತೆಗೆ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಕಂಪನಿ ಏನು, ನಿಮ್ಮ ರೋಲ್ ಏನು, ಎಕ್ಸಾಕ್ಟಾಗಿ ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇವತ್ತಿನ ಕಂಪ್ನಿ ಬಂದು ಈಸಿ ಮೈ ಟ್ರಿಪ್ ಅನ್ನೋ ಕಂಪ್ನಿ ಅವರ ವರ್ಕ್ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಈಸಿ ಮೈ ಟ್ರಿಪ್ ಹಾಲಿಡೇ ಪ್ಲ್ಯಾನರ್ ಆಗಿ ಇಲ್ಲಿ ಅವರು ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಅಂದರೆ ಬೇಸಿಕ್ಲಿ ನಿಮ್ಮ ರೋಲ್ ಏನಿರುತ್ತೆ ಅನ್ನೋದನ್ನ ಫಸ್ಟಾಗಿ ನಾನು ಎಕ್ಸ್ಪ್ಲೇನ್ನ ಮಾಡಿಬಿಡ್ತೀನಿ. ಇಲ್ಲಿ ಯಾರೆಲ್ಲ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅಥವಾ ವೆಕೇಷನ್ಸ್ಗಳನ್ನ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಅವರ ಇನ್ಫಾರ್ಮೇಷನ್ಸ್ ಅಥವಾ ಅವರು ಏನಾದ್ರು ಸರ್ಚ್ನ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಥವಾ ಕಂಪ್ನಿಯವ್ರ ಕಡೆಯಿಂದ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಅವ್ರಿಗೆ ಜಸ್ಟ್ ಕನೆಕ್ಟ್ ಆಗುವಂಥದ್ದು, ಅವ್ರಿಗೆ ಡೌಟ್ಸ್ಗಳಿರುತ್ತೆ, ಯಾವೆಲ್ಲ ಪ್ಲೇಸಸ್ಗಳಿದೆ ಈಸಿ ಮೈ ಟ್ರಿಪ್ಪಲ್ಲಿ, ಅದು ಬಜೆಟ್ಸ್ಗಳು ಎಲ್ಲನೂ ತಿಳ್ಕೊಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಅವರು ಒಂದು 50,000 ನಮ್ಮ ಬಜೆಟ್ ಇದೆ, ಒಂದು ಒಳ್ಳೆ ಪ್ಲೇಸ್ನ ಸಜೆಸ್ಟ್ ಮಾಡಿ, ಅಥವಾ ನಾವು ಇಂಥ ಕಡೆಗೆ ಹೋಗ್ಬೇಕಂತ ಇದ್ದೀವಿ, ಅದ್ರ ಪ್ಲ್ಯಾನ್ಸ್ಗಳನ್ನ ಹೇಳಿ ಅಂತ ಕೇಳ್ತಾರೆ. ಸೊ ಅವರ ಬಜೆಟ್ ಮೇಲೆ ಅವ್ರಿಗೆ ಯಾವ ಪ್ಲೇಸ್ ಸೆಟ್ ಆಗುತ್ತೆ, ಅಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ಅವ್ರಿಗೆ ಇನ್ಫಾರ್ಮೇಷನ್ನ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದು ಸೇಲ್ಸ್ ರೀತಿ ಬರೋದಿಲ್ಲ, ನೀವು ಸೇಲ್ಸ್ನ ಮಾಡಲೇಬೇಕು ಅಥವಾ ನಿಮಗೆ ಟಾರ್ಗೆಟ್ಸ್ ಇರುತ್ತೆ ಅನ್ನೋದಿಲ್ಲ. ಜಸ್ಟ್ ಇದನ್ನ ಲೈಕ್ ಏನು ಹೇಳ್ತಾರೆ, ಫ್ರೀಲ್ಯಾನ್ಸಿಂಗ್ ರೀತಿಯಲ್ಲೂ ಕೂಡ ನೀವು ಇದನ್ನ ಮಾಡ್ಬೋದಾಗಿರುತ್ತೆ. ಎಕ್ಸ್ಪೆಷಲಿ ನೀವೇನಾದ್ರು ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್ ಅಥವಾ ಮದರ್ಸ್ಗಳು ಇದನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಈಸಿ ಜಾಬ್ ಅಂತ ಹೇಳ್ತೀನಿ. ಜಸ್ಟ್ ಇನ್ಫಾರ್ಮೇಷನ್ಸ್ನ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಆರಾಮಾಗಿ ಮನೇಲೇ ಕೂತು ಇದನ್ನು ನೀವು ಜಸ್ಟ್ ನಿಮ್ಮ ಒಂದು ಮೊಬೈಲ್ ಫೋನಿಂದನೂ ಕೂಡ ಮಾಡ್ಬೋದಾಗಿರುತ್ತೆ. ಲ್ಯಾಪ್ಟಾಪ್ ಬೇಕೇ ಬೇಕು ಅನ್ನೋ ನೆಸೆಸಿಟಿ ಕೂಡ ಇಲ್ಲ. ಆರಾಮಾಗಿ ನೀವು ಇಲ್ಲಿ ಮನೆಯಿಂದನೇ ಮಾಡ್ಬೋದು. ಅದನ್ನೇ ಅವ್ರು ಇಲ್ಲೂ ಕೂಡ ಕೊಟ್ಟಿದ್ದಾರೆ. ವರ್ಕಿಂಗ್ ಫ್ರಮ್ ಹೋಮ್ ವಿಲ್ ಹೆಲ್ಪ್ ಯು ಗೆಟ್ ಬೋತ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಮನೆಯಿಂದನೇ ನಿಮ್ಮ ಕೆಲಸನ ನೀವು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ವರ್ಕ್ನ ಮಾಡೋದ್ರಿಂದ ನಿಮ್ಗೆ ಏನು ಅಡ್ವಾಂಟೇಜಸ್ ಇದೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ. ಇಲ್ಲಿ ಅವರು ನೀವು ಏನು ವರ್ಕ್ನ ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಜಸ್ಟ್ ಅ ಮಿನಿಟ್, ಐ ಆಮ್ ಸೋ ಸಾರಿ. ಓಕೆ, ನೀವಿಲ್ಲಿ ನೋಡ್ಬೋದು, ಆಸ್ ಅ ಸ್ಟೆಪ್ ಟು ಪ್ರೊವೈಡ್ ಆಪರ್ಚುನಿಟಿ ಟು ಪೀಪಲ್ ಹೂ ಕ್ಯಾನಾಟ್ ವರ್ಕ್ ಫ್ರಮ್ ಆಫೀಸ್ ಫಾರ್ ಎನಿ ರೀಸನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇಲ್ಲಿ ಮನೆಯಿಂದ ಕೆಲಸನ ಹುಡುಕ್ಬೇಕು, ನಮಗೆ ವರ್ಕ್ ಫ್ರಮ್ ಆಫೀಸ್ ಬೇಡ ಅಂತಿದ್ದೀರಾ, ಅವ್ರಿಗೆ ಈ ಆಪರ್ಚುನಿಟಿ ಆಗಿರುತ್ತೆ. ಇಲ್ಲಿ ನೀವು ಈಸಿ ಮೈ ಟ್ರಿಪ್ ಇನ್ ಹೆಲ್ಪಿಂಗ್ ಪೀಪಲ್ ಫಾರ್ ವರ್ಕ್ ಆಸ್ ಹಾಲಿಡೇ ಪ್ಲಾನರ್ ವಿದೌಟ್ ಲೀವಿಂಗ್ ದಿಸ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಾಲಿಡೇ ಪ್ಲಾನರ್ ಆಗಿ ನೀವು ಇಲ್ಲಿ ವರ್ಕ್ನ ಮಾಡ್ತೀರಾ. ಯಾರೆಲ್ಲ ಹಾಲಿಡೇಸ್ನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಥವಾ ವೆಕೇಷನ್ಸ್ಗಳನ್ನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಟ್ರಿಪ್ಗಳನ್ನ ಪ್ಲ್ಯಾನ್ ಮಾಡ್ತಿರ್ತಾರೆ, ಅವ್ರಿಗೆ ಇಲ್ಲಿ ಹೆಲ್ಪ್ ಮಾಡೋ ರೀತಿ ನೀವು ಇಲ್ಲಿ ವರ್ಕ್ನ ಮಾಡ್ತೀರಾ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ನೀಟಾಗಿ ಹೇಳಿದ್ದಾರೆ. ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದು. ಇನ್ನೊಂದೇನೆಂದರೆ ಟೈಮ್ ಝೋನ್ಸ್ ಆನ್ ಯೋರ್ ಚಾಯ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಟೈಮಿಂಗ್ಸ್ನ ನೀವು ಫಿಕ್ಸ್ನ ಮಾಡ್ಕೊಬೋದಾಗಿರುತ್ತೆ. ನೋ ಲೈಫ್ ಓನ್ಲಿ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಬರೀ
ವರ್ಕ್ ಮೇಲೆ ಫೋಕಸ್ ಮಾಡುವಂಥದ್ದಲ್ಲ, ನಿಮ್ಮ ಮನೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಪರ್ಸ್ನಲ್ ಲೈಫ್ ಜೊತೆಗೆ ನಿಮ್ಮ ವರ್ಕ್ನು ಕೂಡ ನೀವು ಇಲ್ಲಿ ಮಾಡಿ ಒಂದು ಒಳ್ಳೆ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು 0 ಮಿನಿಟ್ಸ್ ಕಮ್ಯುನಿಕೇಟಿವ್ ಟೈಮ್ ಅಂತ ಕೂಡ ಕೊಟ್ಟಿದ್ದಾರೆ. ಲೈಕ್ ನಿಮ್ಗೆ ಇಲ್ಲಿ ಏನು ಟಾರ್ಗೆಟ್ಸ್ಗಳಿರೋದಿಲ್ಲ, ಪ್ರೆಷರ್ಸ್ಗಳಿರೋದಿಲ್ಲ, ಸೇಲ್ಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ ಅನ್ನೋದನ್ನ ಕೊಟ್ಟಿದ್ದಾರೆ. ಆ ಪ್ಲೇಸ್ ಯು ಆಲ್ರೆಡಿ ಲವ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಮನೆಯಿಂದನೇ ಆಲ್ರೆಡಿ ನೀವು ವರ್ಕ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಇಷ್ಟ ಇರುವಂಥ ಪ್ಲೇಸಸ್ಗಳನ್ನ ಕೂಡ ನೀವು ಇಲ್ಲಿ ವಿಸಿಟ್ನ ಮಾಡ್ಬೋದು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹಾಗೆ ಲೈಕ್ ಏನು ಹೇಳಿದ್ರೆ ಪೊಟೆನ್ಷಿಯಲ್ಸ್ ಇರುತ್ತೆ ಅಥವಾ ಡಿಮ್ಯಾಂಡ್ಗಳಲ್ಲಿ ಓಡ್ತಾ ಇರೋವಂಥ ವರ್ಕ್ ಇದಾಗಿರುತ್ತೆ. ಇನ್ನು ಲಿಮಿಟೆಡ್ ಅರ್ನಿಂಗ್ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಂಗೆ ಅಂದರೆ ನಿಮಗೆ ಪರ್ ಮಂತ್ ಇಷ್ಟು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡ್ತಾರೆ. 25 ಇಂದ 30 ಅಥವಾ 20 ಇಂದ 25 ಆ ರೀತಿ ನಿಮಗೆ ಸ್ಯಾಲ್ರಿನ ಫಿಕ್ಸ್ ಮಾಡ್ತಾರೆ. ಪ್ಲಸ್ ಇನ್ಸೆಂಟಿವ್ಸ್ ಇರುತ್ತೆ. ಇನ್ಸೆಂಟಿವ್ಸ್ ಯಾವ ರೀತಿ ಅಂದರೆ, ನೀವೀಗ ಒಬ್ರಿಗೆ ಎಕ್ಸ್ಪ್ಲೈನ್ ಮಾಡಿರ್ತೀರ ಅಥವಾ ಒಬ್ರಿಗೆ ಹೇಳಿರ್ತೀರ ನಿಮ್ಮ ಬಜೆಟ್ಗೆ ಈ ಪ್ಲ್ಯಾನ್ ಸೂಟ್ ಆಗುತ್ತೆ ಅಥವಾ ಈ ಪ್ಲೇಸ್ಗೆ ನೀವು ಹೋಗ್ಬೋದು ಅಂತ. ಅವ್ರೇನಾದ್ರು ಆ ಪ್ಲ್ಯಾನ್ನ ತೊಗೊಂಡ್ರು ಅಂದರೆ ನಿಮಗೆ ಅದಕ್ಕೆ ಇನ್ಸೆಂಟಿವ್ಸ್ ಸಿಗುತ್ತೆ. 1% ತೊಗೊಂಡ್ರು ಅಂದರೆ ನಿಮಗೆ ಇನ್ಸೆಂಟಿವ್ಸ್ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ. ಅಥವಾ ಅವ್ರು ಎಷ್ಟು 1000 ಅಥವಾ ಎಷ್ಟು ಬಜೆಟಿಂದು ತೊಗೊಂಡಿರ್ತಾರೆ ಅದ್ರ ಮೇಲೆ ನಿಮಗೆ ಇನ್ಸೆಂಟಿವ್ಸ್ ಕೂಡ ಸಿಗ್ತಾ ಹೋಗುತ್ತೆ. ನೀವಿಲ್ಲಿ ನೋಡ್ಬೋದು ಮೋರ್ ಸೇವಿಂಗ್ಸ್ನ ಕೂಡ ನೀವು ಮಾಡ್ಬೋದಾಗಿರುತ್ತೆ. ನಿಮಗೆ ಲೆಸ್ ಎಕ್ಸ್ಪೆನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಂಗಂದರೆ ನೀವು ಇಲ್ಲಿ ಏನು ಇನ್ವೆಸ್ಟ್ ಮಾಡಬೇಕು ಅಂತಲ್ಲ, ನಿಮ್ಮ ಟ್ರಾವೆಲಿಂಗ್ ಫೀಸ್ ಇರೋದಿಲ್ಲ ಅಥವಾ ನೀವು ಲೈಕ್ ಏನು ಎಕ್ಸ್ಪೆನ್ಸಸ್ ಡ್ರೆಸ್ನ ತೊಗೊಳ್ಬೇಕು ವರ್ಕಿಗೆ ಬರೋಕ್ಕೆ ಅನ್ನೋದೇನಿಲ್ಲ. ಮನೆಯಿಂದನೇ ನಿಮ್ಗೆ ಯಾವಾಗುತ್ತೆ ಆರಾಮಾಗಿ ನೀವು ಮಾಡ್ಬೋದು ಅನ್ನೋದನ್ನ ಅವರಲ್ಲಿ ಹೇಳ್ತಾ ಇರೋವಂಥದ್ದು. ತುಂಬ ಈಸಿಯಾಗಿ ನೀವು ಮಾಡುವಂಥದ್ದು ಒಳ್ಳೆ ಕೆಲಸ ಅಂತ ಹೇಳ್ತೀನಿ. ನಾನು ನಿಮ್ಗೆ ಆಲ್ರೆಡಿ ಹೇಳ್ದಾಗೆ ಜಸ್ಟ್ ಏನೂ ಇಲ್ಲ, ನಿಮ್ಮ ಒಂದು ಮೊಬೈಲ್ ಫೋನಿಂದ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಯಾರೆಲ್ಲ ಇಲ್ಲಿ ಲೈಕ್ ಟ್ರಿಪ್ ಹೋಗೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ ಅವರು ಗೂಗಲ್ ಅಥವಾ ಬೇರೆ ಸೋಷಿಯಲ್ ಮೀಡಿಯಾಸ್ಗಳಿಂದ ಈಸಿ ಮೈ ಟ್ರಿಪ್ಪಲ್ಲಿ ಲೈಕ್ ಒಂದು ಎಂಕ್ವೈರಿನ ಮಾಡಿರ್ತಾರೆ. ಲೈಕ್ ಎಂಕ್ವೈರಿ ರಿಕ್ವೆಸ್ಟ್ನ ಹಾಕಿರ್ತಾರೆ. ಆ ನೋಟಿಫಿಕೇಷನ್ಸ್ ಅಥವಾ ಇನ್ಫಾರ್ಮೇಷನ್ಸ್ ಕಂಪ್ನಿ ಕಡೆಯಿಂದ ನಿಮಗೆ ಸಿಗುತ್ತೆ. ಅವ್ರಿಗೆ ನೀವು ಲೈಕ್ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಫಸ್ಟಾಗಿ ನೀವು ಅವರ ಬಜೆಟ್ ಏನು ಕೇಳಬೇಕು, ಅವ್ರು ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಕೇಳ್ಕೊಬೋದು. ಅವ್ರ ಬಜೆಟ್ಗೆ ಯಾವ ಪ್ಲೇಸ್ಗೆ ಅವ್ರು ಹೋಗ್ಬೋದು, ಅಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ, ಅವ್ರಿಗೆ ಏನಲ್ಲಿ ಅಡ್ವಾಂಟೇಜ್ ಅನ್ನೋದನ್ನ ನೀವು ಅವ್ರಿಗೆ ಎಕ್ಸ್ಪ್ಲೇನ ಮಾಡಬೇಕು ಅಷ್ಟೇ. ನೀವು ಅವ್ರಿಗೆ ಅದನ್ನ ಪ್ಲೇಸ್ ಬಗ್ಗೆ ಅವರ ಬಜೆಟ್ ಮೇಲೆ ಎಕ್ಸ್ಪ್ಲೇನ ಮಾಡಿದ್ರೆ ಮುಗಿಯುತ್ತೆ. ಇನ್ನು ಅವ್ರು ತೊಗೊಂಡ್ರು ಬಿಟ್ಟರು ನಿಮಗೇನು ಪ್ರಾಬ್ಲಮ್ ಆಗಲ್ಲ, ನಿಮ್ಮ ಸ್ಯಾಲ್ರಿ ನಿಮಗೆ ಬರುತ್ತೆ. ಅಕಸ್ಮಾತ್ ಅವರು ತೊಗೊಂಡ್ರು ಅಂದರೆ ಎಕ್ಸ್ಟ್ರಾ ಇನ್ಸೆಂಟಿವ್ಸ್ ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಈ ರೀತಿ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಒಂದು ಒಳ್ಳೆ ವರ್ಕ್ ಅಂತ ಹೇಳ್ತೀನಿ. ಹಾಗೆ ನಿಮಗಿರೋ ಡೌಟ್ಸ್ಗಳಿಗೆ ಇದಕ್ಕೆ ಆನ್ಸರ್ಸ್ ಕೂಡ ಇದೆ. ನೀವು ಇಲ್ಲಿ ನೋ ವಾಟ್ ಇಸ್ ದ ವರ್ಕ್ ಶೆಡ್ಯೂಲ್ಸ್, ಇಸ್ ಇಟ್ 9 to 5 ಜಾಬ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವರ್ಕ್ ಶೆಡ್ಯೂಲ್ಸ್ ಏನಿರುತ್ತೆ 9 to 5 ಜಾಬ್ ಅಂತ ಕೇಳ್ತಾ ಇದ್ದಾರೆ. ಇಟ್ ಈಸ್ ಅ ಫ್ಲೆಕ್ಸಿಬಲ್ ವರ್ಕಿಂಗ್ ಶೆಡ್ಯೂಲ್ಸ್ ವೇರ್ ಯು ಮಸ್ಟ್ ಡೆಡಿಕೇಟ್ 6 to 7 hours ಬಿಟ್ವೀನ್ 8 AM to 8 PM ಆನ್ ಯೋರ್ ಓನ್ ಶೆಡ್ಯೂಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಅ ಫಿಕ್ಸ್ಡ್ ಪೇಮೆಂಟ್ ದಟ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಎಸ್ ಯು ವಿಲ್ ರಿಸೀವ್ ಫಿಕ್ಸ್ಡ್ ಪೇಮೆಂಟ್ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗೆ ಪರ್ಫಾರ್ಮೆನ್ಸ್ ಬೋನಸ್ ಇನ್ಸೆಂಟಿವ್ಸ್ ಕೂಡ ಸಿಗುತ್ತೆ ನಿಮಗೆ ಇಲ್ಲಿ ಲೈಕ್ ಬೂಸ್ಟ್ ಮಾಡೋಕ್ಕೆ ನಿಮ್ಮ ಇನ್ಕಮ್ನ ಅಥವಾ ಅರ್ನಿಂಗ್ಸ್ನ ಅಂತ ಕೊಟ್ಟಿದ್ದಾರೆ. ಹಾಗೆ ವಾಟ್ ಎಕ್ಸ್ಪೆಕ್ಟ್ ಡು ಐ ಹ್ಯಾವ್ ಟು ಡೂ ಅಂತ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ವಾಟ್ ಐ ನೀಡ್ ಟು ಡೂ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಕಸ್ಟಮರ್ಸ್ ಡ್ರೀಮ್ ಟ್ರಾವೆಲಿಂಗ್ನ ಪ್ಲ್ಯಾನ್ಗೆ ನೀವು ಹೆಲ್ಪ್ ಮಾಡ್ತೀರಾ ಅನ್ನೋದನ್ನ ಹೇಳ್ತಾರೆ. ನಾನು ಆಲ್ರೆಡಿ ಹೇಳಿದೆ, ಅವ್ರು ಎಲ್ಲಿಗೆ ಹೋಗ್ಬೇಕಂತ ಇರ್ತಾರೆ ಅಥವಾ ಅವರ ಬಜೆಟ್ ಏನಿದೆ ಅದ್ರ ಮೇಲೆ ಯಾವ ಪ್ಲೇಸ್ಗೆ ಅವ್ರು ಹೋಗ್ಬೋದು. ಲೈಕ್ ಅವರು ಲೈಕ್ ಇಂಟರ್ನ್ಯಾಷನಲ್ ಹೋಗ್ಬೇಕಾ ಅಥವಾ ಇದೇ ನ್ಯಾಷನಲಲ್ಲಿ ಹೋಗ್ಬೇಕಾ ಅದನ್ನು ನೀವು ಕೇಳಿಕೊಂಡು ಅದ್ರ ಮೇಲೆ ಬಜೆಟ್ನ ಕೊಡುವಂಥದ್ದು. ನಿಮಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ, ಯಾವ ಪ್ಲೇಸಸ್ಗೆ ಹೋಗೋಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅಥವಾ ಇಲ್ಲಿ ಏನು ಅಡ್ವಾಂಟೇಜಸ್ ಇದೆ ಅಂತ ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೂ ಕೂಡ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಕಂಪ್ನಿಯವರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಗೆ ಕೊಡ್ತಾರೆ ಅಂದರೆ, ಅವರ ಕಂಪ್ನಿ ಕಡೆಯಿಂದ ಎಲ್ಲೆಲ್ಲ ಸ್ಪೇಸಸ್ಗೆ ಅಥವಾ ಯಾವ ಪ್ಲೇಸಸ್ಗಳಿಗೆ ಅವರು ಟ್ರಿಪ್ಸ್ಗಳನ್ನ ಕಂಡಕ್ಟ್ ಮಾಡಿದ್ದಾರೆ ಅಥವಾ ಎಲ್ಲೆಲ್ಲ ಯಾವ್ಯಾವ ಪ್ಲೇಸ್ಗಳಿಗೆ ಹೋಗ್ಬೋದು ಅನ್ನೋದೆಲ್ಲ ಇನ್ಫಾರ್ಮೇಷನ್, ಅದಕ್ಕೆ ಬಜೆಟ್ ಎಷ್ಟಾಗುತ್ತೆ, ಅಲ್ಲಿರೋ ಆ್ಯಕ್ಟಿವಿಟೀಸ್ ಏನು, ಅದೆಲ್ಲನೂ ಕೂಡ ನಿಮಗೆ PDF ಫಾರ್ಮಲ್ಲಿ ಕಳಿಸ್ಕೊಡ್ತಾರೆ ಡೀಟೇಲ್ಸ್ಗಳನ್ನ. ಜಸ್ಟ್ ಅಲ್ಲಿ ಚೆಕ್ ಮಾಡಿ ಅವ್ರಿಗೆ ಹೇಳುವಂಥದ್ದು. ಅವ್ರು ಕೊಟ್ಟಿರುವಂಥ PDF ಜಸ್ಟ್ ನೋಡಬೇಕು. ಅದನ್ನ ನೋಡಿ ಅವ್ರ ಬಜೆಟ್ ಅದು ಪ್ಲ್ಯಾನ್ ಸೆಟ್ ಆಗುತ್ತಾ ಇಲ್ವಾ, ಅಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ ಅಂತ ಕೊಟ್ಟಿರ್ತಾರೆ, ಅದನ್ನು ಜಸ್ಟ್ ಅವ್ರಿಗೆ ಹೇಳುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಈಸಿಯಾಗಿ ನಿಮ್ಗೆ ಏನೂ ಟ್ಯಾಲೆಂಟ್ಸ್ ಇಲ್ಲ, ನಮ್ಗೆ ಈಸಿ ಆದಂಥ ಕೆಲಸಗಳು ಬೇಕು ಅಂತ ಹುಡುಕ್ತಾ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಇಲ್ಲಿ ಬೇರೆ ಎಂಕ್ವೈರೀಸ್ಗಳು ಏನಾದರೂ ನಿಮಗಿದೆ ಅಥವಾ ಡೌಟ್ಸ್ಗಳಿದೆ ಅಂದರೆ ಇಲ್ಲಿರುವಂಥ ಇಮೇಲ್ಗೆ ನೀವು ಇಮೇಲ್ನ ಕೂಡ ಮಾಡ್ಬೋದು. ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಯಾರೆಲ್ಲ ಈ ರೋಲಲ್ಲಿ ಇಂಟ್ರೆಸ್ಟ್ ಇದೆ ನಾವು ಅಪ್ಲೈನ ಮಾಡ್ತೀವಿ ಅನ್ನೋರು ಈ ಇಮೇಲ್ಗೆ ನಿಮ್ಮ ರೆಸ್ಯೂಮ್ನ ಕೂಡ ಕಳಿಸಿ ಒಂದು ಇಮೇಲ್ನ ಸೆಂಡ್ ಮಾಡಿ. ಅದರಿಂದ ಕೂಡ ನಿಮಗೆ ಲೈಕ್ ರಿಪ್ಲೈ ಬೇಗ ಬರ್ಬೋದು ಅಂತ. ಸೊ ಈ ರೋಲಲ್ಲಿ ನಿಮಗೇನಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಜಸ್ಟ್ ಸಿಂಪಲ್ ಆಗಿ ಅಪ್ಲೈನ ಮಾಡ್ಬೋದು. ಒಂದು ಫಾರ್ಮ್ನ
ಫಾರ್ಮ್ನ ಫಿಲ್ ಮಾಡಬೇಕಾಗಿರುತ್ತೆ ಅಷ್ಟೇ. ಅದಕ್ಕೆ ನೀವು ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು, ಇಲ್ಲ ಕೆಳಗಡೆ ಇರುವಂಥ ಅಪ್ಲೈ ಅನ್ನೋ ಆಪ್ಷನ್ ಮೇಲೂ ಕೂಡ ನೀವು ಕ್ಲಿಕ್ನ ಮಾಡ್ಬೋದಾಗಿರುತ್ತೆ. ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಫಾರ್ಮ್ ಓಪನ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನೀವು ನಿಮ್ಮ ಇನ್ಫಾರ್ಮೇಷನ್ಸ್ನ ಹಾಕಬೇಕು. ಲೈಕ್ ನಿಮ್ಮ ಫುಲ್ ನೇಮ್, ನಿಮ್ಮ ಹೆಸರೇನಿದೆ ಅದು ನಿಮ್ಮ ನೇಮ್ನ ಹಾಕಬೇಕು. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಯಾವ ನಂಬರ್ಗೆ ಕಂಪ್ನಿಯವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಆ ನಂಬರ್ನ ಕೊಡಿ. ಅದಾದಮೇಲೆ ಒಂದು ಪ್ರೊಫೆಷ್ನಲ್ ಇಮೇಲ್ನ ನೀವು ಕೊಡಬೇಕಾಗಿರುತ್ತೆ. ನಿಮ್ಮ ಎಜುಕೇಷನ್ಸ್ ಏನಾಗಿದೆ, ನೀವು ಇಲ್ಲಿ ಜಸ್ಟ್ 10th ಪಾಸ್ ಆಗಿದ್ದೀವಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು ಅಂತ ಆಲ್ರೆಡಿ ನಾನು ನಿಮಗೆ ಹೇಳಿದೆ. ಸೊ ನೀವು ಇಲ್ಲಿ ಜಸ್ಟ್ 10th ಪಾಸ್ ಆಗಿದ್ರೆ 10th ಹಾಕಿ, 12th ಆಗಿ, ಅಥವಾ ನೀವು ಏನು ಓದಿದ್ದೀರಾ ಅದನ್ನು ಇಲ್ಲಿ ಹಾಕ್ಬೋದಾಗಿರುತ್ತೆ. ಎಕ್ಸ್ಪೀರಿಯನ್ಸ್, ಎಷ್ಟು ಇಯರ್ಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಇಲ್ಲಿ ಹಾಕಬೇಕು. ನೀವು ಫ್ರೆಶರ್ಸ್ ಆಗಿದ್ದರೂ ಯೋಚನೆ ಮಾಡಬೇಡಿ, ಜಸ್ಟ್ N/A ಅಂತ ಹಾಕಿ. ಲೈಕ್ ನೀವು ಇಲ್ಲಿ N/A ಅಂತ ಹಾಕಿದ್ರೆ ಮುಗೀತು, ಫ್ರೆಶರ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಕರೆಂಟ್ ಸಿಟಿ ನಿಮ್ದು ಯಾವುದಿದೆ ಅದನ್ನು ಹಾಕಬೇಕು. ಲೈಕ್ ಬ್ಯಾಂಗ್ಳೂರ್, ಮೈಸೂರು, ತುಮಕೂರು ಏನಿದೆ ನಿಮ್ಮದು ಅದನ್ನು ಹಾಕಿ ಇಲ್ಲಿ ನೀವು ಜಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ನ ಮಾಡಬೇಕಾಗಿರುತ್ತೆ ಅಷ್ಟೇ. ಇಲ್ಲಿ ಈ ರೀತಿ ಸಬ್ಮಿಟ್ ಅಂತ ಕ್ಲಿಕ್ನ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ಸ್ ಅವ್ರಿಗೆ ಹೋಗುತ್ತೆ. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ, ನಿಮಗೆ ಸರ್ಚ್ ಮಾಡೋಕ್ಕೆ, ಓಪನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಡೈರೆಕ್ಟಾಗಿ ಈ ಫಾರ್ಮಿನ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನೀವು ಅಪ್ಲೈನ ಮಾಡ್ಬೋದು. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇಲ್ಲಿ ನೀವು ಕನ್ನಡ ಭಾಷೆಯಲ್ಲೂ ಕೂಡ ಕೆಲಸನ ಮಾಡ್ಬೋದು, ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಇದೆ. ಹಾಗೆ ಇಲ್ಲಿ ಕಾಲ್ ಅಥವಾ ಇಮೇಲ್ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಲೈಕ್ 1 or 2 ವೀಕ್ಸ್ ಇರುತ್ತೆ. ಸೊ ನೀವು ವೆಯ್ಟ್ ಮಾಡಿ ಇಲ್ಲಿ ಇಮೇಲ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಇದು ಬಿಟ್ಟು ಏನಾದ್ರು ಡೌಟ್ಸ್ ಇದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.